ರುಚಿಕರವಾಗಿರುವಂತ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಇಲ್ಲಿ ನೋಡ್ರಿ ಒಂದ್ ಬೌಲ್ದಾಗ ನಾನು ಒಂದ್ ಅರ್ಧ ಲೀಟರ್ ಆಗುವಷ್ಟು ನೀರ್ ಹಾಕೊಂಡಿನ್ರಿ. ನೀರ್ ಕುದಿಯೋಣ 1 ಕಪ್ ಆಗುವಷ್ಟು ಸೋಯಾ ಚಂಕ್ಸ್ ಹಾಕೊಂಡಿನ್ರಿ. ಇದನ್ನ ಒಂದ್ ಕುದಿ ಅಷ್ಟೇ ಕುದಿಸ್ಬೇಕು ನೋಡ್ರಿ, ಜಾಸ್ತಿ ಹೊತ್ತೇನ್ ಕುದಿಸೋದ್ ಬೇಡ್ರಿ. ಮಿನಿಮಮ್ 10 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳುವಂತ್ರಿ. ನೆಕ್ಸ್ಟ್ ಒಂದ್ ಕುಕ್ಕರ್ ಇಟ್ಕೊಂಡಿನ್ರಿ. ಕುಕ್ಕರ್ದಾಗ ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿನ್ರಿ. ಎಣ್ಣೆ ಬಿಸಿ ಆಗಿದ ತಕ್ಷಣನೇ ಒಂದು ಬಿರಿಯಾನಿ ಎಲೆ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಜೀರಿಗೆ, ಅದೇ ರೀತಿ ದಾಲ್ಚಿನಿ, ಲವಂಗ, ಮೆಣಸು ಹಾಕೊಂಡಿನ್ರಿ. ಜಸ್ಟ್ ಚಟಪಟ ಅನ್ನನ ಸಣ್ಣದಾಗಿ ಕಟ್ ಮಾಡಿರುವಂತ 2 ಮೀಡಿಯಂ ಸೈಜ್ ನ ಉಳ್ಳಾಗಡ್ಡಿ ಕೂಡ ಹಾಕೋತಾ ಇದೀನಿ ನೋಡ್ರಿ. ಉಳ್ಳಾಗಡ್ಡಿ ಒಂದ್ 2 ನಿಮಿಷ ಫ್ರೈ ಮಾಡುವಂತ್ರಿ. ಜಸ್ಟ್ ಕಲರ್ ಚೇಂಜ್ ಆಗ್ಬೇಕ್ರಿ ಉಳ್ಳಾಗಡ್ಡಿದು, ಅಷ್ಟು ತನ ಫ್ರೈ ಆಗನ. ನೆಕ್ಸ್ಟ್ 1 ಕಪ್ ಆಗುವಷ್ಟು ನಾನು ಟೊಮೆಟೊ ಹಾಕೊಂಡಿನ್ರಿ. ಅಂದ್ರೆ ಒಂದು ಮೀಡಿಯಂ ಸೈಜ್ ನ ಟೊಮೆಟೊ ಹಾಕೊಂಡಿನ್ರಿ. ಅದೇ ರೀತಿ 5 ರಿಂದ 6 ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿನ್ರಿ. ಖಾರಕ್ಕ ನೀವು ನೋಡಿ ಹಾಕೋಬಹುದ್ರಿ. ಇದೊಂದ್ ನಿಮಿಷ ಫ್ರೈ ಆಗನ. ನೆಕ್ಸ್ಟ್ ಒಂದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನ್ರಿ. ಇದು ಮನ್ಯಾಗ ನಾನೇ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕೊಂಡಿನ್ರಿ. 1 ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಹಾಕೊಂಡಿನ್ರಿ. ಇಷ್ಟ ಹಾಕಿ ಒಂದ್ 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಮಂತ್ರಿ. ಇವು ಜಸ್ಟ್ ಫ್ರೈ ಆಗನ. ಒಂದ್ ½ ಟೀ ಸ್ಪೂನ್ ಆಗುವಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕೊಳತ್ತೀನ್ರಿ. 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೊಳತ್ತೀನ್ರಿ. ಖಾರ ಕೂಡ ನೀವು ನೋಡಿ ಹಾಕೋಬಹುದ್ರಿ, ಯಾಕಂದ್ರೆ ನಾವು ಹಸಿಮೆಣಸಿನಕಾಯಿನೂ ಹಾಕೊಂಡಿವಲ್ರಿ, ಅದಕ್ಕಂತ ಹೇಳಿ ನಾ ಇಲ್ಲಿ ½ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ. ನೆಕ್ಸ್ಟ್ ಏನ್ ಇವಾಗ ಕುದಿಸಿಟ್ಟಿದೇವಲ್ರಿ ಸೋಯಾ ಚಂಕ್ಸ್, ಅದ್ರಾಗಿ ನೀರೆಲ್ಲ ಹಿಂಡಿ ಸೋಯಾ ಚಂಕ್ಸ್ ಕೂಡ ಹಾಕೋತಾ ಇದೀನಿ ನೋಡ್ರಿ. ಮಕ್ಳು ತಿನ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಡ್ಬಹುದು ನೋಡ್ರಿ. ನೆಕ್ಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ನಾನು ಕಡಲೆಬೇಳೆನ 1 ಅವರ್ ನೆನ್ಸಿಟ್ಕೊಂಡಿನ್ರಿ. ಅವು ಕೂಡ ಸ್ವಚ್ಛಗೆ ತೊಳೆದು ನೀರ್ ತೆಗೆದು ಅದು ಕೂಡ ಹಾಕೋತಾ ಇದೀನಿ ನೋಡ್ರಿ ಕುಕ್ಕರ್ದಲ್ಲಿ. ಇವಾಗ ಏನ್ ಮಾಡೋಮ್ರಿ, ಒಂದ್ 2 ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳುವಂತ್ರಿ. ಎಣ್ಣೆ ಒಳಗ ಸೋಯಾ ಚಂಕ್ಸ್ ಮತ್ತೆ ಬೇಳೆನ ಫ್ರೈ ಮಾಡ್ಕೊಳ್ಳುವಂತ್ರಿ. ಸೋಯಾ ಅನ್ನೋದು ನಾವು ತಿನ್ನತ್ನಾಗ ಟೇಸ್ಟಿಯಾಗಿ ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ. ಸಪ್ಪೆ ಸಪ್ಪೆ ಹತ್ತಂಗಿಲ್ರಿ, ಅದಕ್ಕಂತ ಹೇಳಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಜಸ್ಟ್ ಇದು ಫ್ರೈ ಆಗನ ನಾವೇನ್ ಮಾಡೋಮ್ರಿ, ಅಕ್ಕಿ ನಾನು ನೆನ್ಸಿಟ್ಕೊಂಡಿನ್ರಿ. ಒಂದ್ 10 ನಿಮಿಷ ಅಕ್ಕಿ ನೆನ್ಸಿರುವಂತ ಅಕ್ಕಿನ ಈ ರೀತಿ ತೊಳೆದು ಹಾಕೋತಾ ಇದೀನಿ ನೋಡ್ರಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕೊಂಡಿನ್ರಿ. 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕೊಂಡು ಇವಾಗ ಇದು ಕೂಡ ಅಷ್ಟೇ ರೀ, ಒಂದ್ 2 ನಿಮಿಷ ಎಣ್ಣೆ ಒಳಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಒಂದ್ 2 ನಿಮಿಷ ಫ್ರೈ ಮಾಡಿದ್ರೆ ಉದ್ರುದ್ರಾಗಿ ಬರ್ತೈತ್ರಿ ಅನ್ನ ಅನ್ನೋದು. ನೆಕ್ಸ್ಟ್ 1 ಗ್ಲಾಸಿಗೆ ಇಲ್ಲಿ 2 ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳತ್ತೀನ್ರಿ. ಮತ್ತೆ ಬ್ಯಾಳಿ ಕೂಡ ಹಾಕೊಂಡಿವಲ್ರಿ, ಅದಕ್ಕಂತ ಹೇಳಿ ಟೋಟಲ್ ಇಲ್ಲಿ ನಾನ್ 4 ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಇದನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಲೀಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹಾಕಿಸಿದ್ರೆ ಬಿಡಿ ಬಿಡಿಯಾಗಿ ರುಚಿಕರವಾಗಿರುವಂತ ಅಷ್ಟೇ ಹೈ ಪ್ರೋಟೀನ್ ರೈಸ್ ರೆಡಿ ಆಗ್ತೈತಿ ನೋಡ್ರಿ. ಮಕ್ಕಳು ಸೋಯಾಬೀನ್ ತಿನ್ನಲ್ಲಲ್ರಿ, ಅಂತವ್ರಿಗೆ ಈ ರೀತಿಯಾಗಿ ಹೆಲ್ದಿ ಆಗಿರುವಂತ ರೈಸ್ ಮಾಡ್ಕೊಡ್ಬಹುದು ನೋಡ್ರಿ. ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಇನ್ನು ರೈಸ್ ನೋಡಿದ್ರೆ ತಿನ್ಬೇಕಲ್ರಿ ಮಕ್ಕಳ, ಅದಕ್ಕಂತ ಹೇಳಿ ಸ್ವಲ್ಪ ಫುಡ್ ಕಲರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. ಇವಾಗ ಒಂದ್ 2 ನಿಮಿಷ ಇದನ್ನ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಮಂತ್ರಿ. 2 ನಿಮಿಷ ಬೇಯಿಸ್ಕೊಂಡ್ರ ಸೂಪರ್ ಆಗಿರುವಂತ ಹೈ ಪ್ರೋಟೀನ್ ರೈಸ್ ರೆಡಿ ಐತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತೆ ಅಂತ ಹೇಳಿ. ಉದ್ರಾಗಿ ನೋಡ್ತಾ ಇರ್ಬೋದ್ರಿ ಎಷ್ಟು ಉದುರಾಗಿ ಎಷ್ಟ್ ಚಂದಾಗಿ ಬಂದೈತೆ ಅಂತ ಹೇಳಿ. ಟೇಸ್ಟ್ ಕೂಡ ಅಷ್ಟೇ ಇರ್ತೈತಿ ನೋಡ್ರಿ. ಮತ್ತೆ ತಡಾರಿ, ನೀವು ಕೂಡ ಮನೆಯೊಳಗ ಈ ರೀತಿಯಾಗಿರುವಂತ ರೈಸ್ ಒಂದ್ ಸರ್ತಿ ಮಾಡಿ ನೋಡ್ರಿ. ಮನಿ ಮಂದಿಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.